ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ತುಂಬ ದಿನದಿಂದ ಸಿಸ್ಟರ್ಸ್ ಎಲ್ಲರೂ ಸ್ವಲ್ಪ ಜನ ಕೇಳ್ತಾ ಇದ್ರಿ, ನಿಮ್ಮ ಮದುವೆ ಆಲ್ಬಮ್ ಫೋಟೋಸ್ ತೋರಿಸಿ, ನೀವು ಆವಾಗ ಹೇಗಿದ್ರಿ ನೋಡಬೇಕು, ನಿಮ್ಮ ಮದುವೆ ಯಾವ ರೀತಿಯಾಗಿತ್ತು ನೋಡಬೇಕು ಅಂತಂದು ಹೇಳ್ಬಿಟ್ಟು. ಸೊ ತುಂಬ ಜನ ಕೇಳ್ತಾ ಇದ್ರಿ, ನಾನು ಓಕೆ ಅಂತಂದು ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತಾನೆ ಬಂದೆ. ಸೊ ಅದಕ್ಕೋಸ್ಕರ ಇವತ್ತು ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ. ಸೊ ಇರೋದು ಮ್ಯಾಟ್ರ್ ವಿಷಯ ಹೇಳ್ಬಿಟ್ರೆ, ಸೊ ಮತ್ತೆ ನೆಕ್ಸ್ಟ್ ಟೈಮ್ ನನಗೆ ಒಂದು ಇದಿರಲ್ಲ, ಮತ್ತೆ ಅವ್ರಿಗೆ ಹೇಳಿಲ್ವಲ್ಲ, ನಾನು ರೆಸ್ಪಾನ್ಸ್ ಮಾಡಲಿಲ್ವಲ್ಲ ಅನ್ನೋದು ಒಂದು ಮನಸ್ಸಲ್ಲೇ ಇರುತ್ತೆ. ಹಾಗಾಗಿ ಇವತ್ತು ಹೇಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬಂದೆ ತೋರಿಸೋಣ ಅಂತ. ಸೊ ನಾನು ಹೇಳ್ಬೇಕಂದ್ರೆ ಫಸ್ಟ್ನೇದಾಗಿ ನನ್ನ ಮದುವೆ ಸ್ಟೋರಿ ಹೇಳ್ಬಿಡ್ತೀನಿ. ಸೊ ಆಲ್ಬಮ್ ಇಷ್ಟು ದಿನ ಏನಕ್ಕೆ ತೋರಿಸ್ತಾ ಇರಲಿಲ್ಲ ನಿಮಗೆ ಅಂತಂದು ಹೇಳ್ಬಿಟ್ಟು, ನಮ್ಮ ಮನೆಯವ್ರು ಇದ್ದಾರಲ್ಲ, ಅವರು ಬೇರೆ ಯಾರೂ ಅಲ್ಲ, ನಮ್ಮ ಅಪ್ಪ ಇದ್ದಾರಲ್ಲ ಅವರ ಸೋದರ ಮಾವನ ಮಗ, ನನಗೆ ಮಾವ ಆಗಬೇಕು, ಇವರು ರಿಲೇಷನ್ನೇ. ಸೊ ಆವಾಗ ಮದುವೆ ನಾನು ಒಂದು 2 ವೀಡಿಯೋಸು ನನ್ನ ಹಳೆ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ ನನ್ನ ಮದುವೆ ಯಾವ ರೀತಿ ಆಯಿತು ಏನು ಅಂತ. ಸೊ ಆದರೂ ಒಂದು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ಹೊಸ್ದಾಗಿ ನೋಡೋರಿಗೆ ಅರ್ಥ ಆಗಿಬಿಡುತ್ತೆ. ನಾನು ಆಗಲೇ 10th ಸೊ ಅವಾಗ ನಮ್ಮ ಮನೆಯವರು PUC ಏನೋ ಇದ್ದರು. ಸೊ ಅವಾಗ ಅಂದರೆ 2005 ನಮ್ಮ ಮದುವೆ ಆಗಿದ್ದು. ಸೊ ಅವಾಗ ಮಾವ ಅಲ್ಲ, ಸೊ ಹಾಗೆ ಇಷ್ಟಪಟ್ಟು ಮದುವೆ ಆಗಿದ್ದು. ಮದುವೆನ ನಮ್ಮ ತಿಪ್ಪೇಸ್ವಾಮಿ ದೇವಸ್ಥಾನ ಇದೆಯಲ್ಲ ವದನಕಲ್ಲು, ಅಲ್ಲಿ ಮದುವೆ ಆಗಿದ್ದು ನಮ್ಮದು. ಸೋಮವಾರ ಆಷಾಢದಲ್ಲಿ ಸಂಜೆ 6 ಗಂಟೆ ಹಂಗೆ ಫುಲ್ ಜಗಳ ಆಗಿಬಿಟ್ಟು ಮನೆಯಲ್ಲೂ ಅಲ್ಲೂ ಇಲ್ಲೂ. ಸೊ ಯಾರೂ ಒಪ್ಪಲಿಲ್ಲ. ಹಾಗಾಗಿ ಊರಿನ ಜನನೇ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವರೇ ದುಡ್ಡೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಚಿಕ್ಕದಂಥ ತಾಳಿ ತಂದುಬಿಟ್ಟು ಸೊ ಅವರೇ ಮದುವೆ ಮಾಡಿಸಿದ್ರು. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಮದುವೆ ಆಲ್ಬಮ್ ವೀಡಿಯೋನ ಶೇರ್ ಮಾಡ್ಕೊತ ಇಲ್ಲ. ನಮ್ಮ ಮದುವೆ ಎಲ್ಲರದ್ದು ಆದಂಗೆ ಆಗಿಲ್ಲ. ಸೊ ಡೈರೆಕ್ಟಲ್ಲಿ ದೇವಸ್ಥಾನ ಹತ್ರ ಊರಿನ ಜನನೇ ಕರ್ಕೊಂಡು ಹೋದ್ರು, ತಾಳಿ ಕಟ್ಸೋದು, ಕರ್ಕೊಂಡು ಬಂದರು, ಅಷ್ಟೇ. ನಮ್ಮ ಮದುವೆ ಫೋಟೋ ಒಂದೂ ಇಲ್ಲ, ನೆನಪು ಅಂತಂದೇ ಇಲ್ಲ ಯಾವುದೂ. ಸೊ ನೆನಪು ಅಂತ ಇರೋದೇ ಈಗ ನನ್ನ ವೀಡಿಯೋಸ್ ಅಷ್ಟೇ. ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಇದೆಯಲ್ಲ, ಇದೇ ನಮ್ಮ ಲೈಫ್ ಲಾಂಗ್ ನೆನಪು ಅಂತಂದು ಹೇಳ್ಬೋದು. ಸೊ ಅಷ್ಟು ಬಿಟ್ಟರೆ ನಮ್ಮ ಹತ್ರ ಇನ್ನೇನು ಇಲ್ಲ. ಹಾಗೆ ನನ್ನ ಮಕ್ಕಳ ವಿಷಯದಲ್ಲೂ ಏನು ಆ ಥರ ನೆನಪಿರೋ ಅಂಥ ಒಂದು ಸಂಘಟನೆಗಳು ಯಾವುದು ಒಂದು ಫಂಕ್ಷನ್ ಆಗಿರ್ಬೋದು ಏನೂ ನಡೆದಿಲ್ಲ. ನನ್ನ ಮಕ್ಕಳು ಅಂದರೆ ನನ್ನಷ್ಟೇ ದುರಾದೃಷ್ಟವಂತರು ನನ್ನ ಮಕ್ಕಳು. ಹಾಗಾಗಿ ಸೊ ಅವರು ಸ್ವಲ್ಪ ನಾನು ಚಿಕ್ಕ ಹುಡುಗ ಇದ್ದಾಗ, ಅಂದರೆ ಒಂದು 3 ತಿಂಗಳು 4 ತಿಂಗಳು 5 ತಿಂಗಳಿದ್ದಾಗ ನಮ್ಮ ರಿಲೇಷನಲ್ಲೇ ನಮ್ಮ ಅತ್ತೆ ಮಗ ಆಗಬೇಕು. ಸೊ ಅವರು ಕ್ಯಾಮ್ರಾಮನ್ ಆಗಿದ್ದರು. ಆವಾಗ ಅವರು ಊರಿಗೆ ಬಂದಾಗ ನನಗೆ ತುಂಬ ಇಷ್ಟ ನನ್ನ ಮಕ್ಕಳದು ಫೋಟೋಸ್ ಎಲ್ಲ ಇಡಿಸ್ಬೇಕು ಅನ್ನೋದು. ಆವಾಗ ಅವರು ಇಟ್ಕೊಟ್ಟಿರೋ ಅಂಥ ಫೋಟೋಸು ಸಾಫ್ಟ್ ಕಾಪಿ ತೆಗೆದುಕೊಟ್ಟಿದ್ರು. ಅವನ್ನ ಮಾತ್ರ ನಾನು ಹಂಗೆ ಬಚ್ಚಿಟ್ಕೊಂಡಿದ್ದೀನಿ ನನ್ನ ಮಕ್ಕಳದು, ಇದಾದರೂ ನೆನಪು ಇರಲಿ ಅಂತಂದು ಹೇಳ್ಬಿಟ್ಟು. ಅಷ್ಟೇ ಆಗಲಿ, ಒಂದು ನಾಮಕರಣ ಆಗಿರ್ಬೋದು, ಸೊ ಒಂದು ಇದು ಮುಡಿ ಕೊಡೋ ಶಾಸ್ತ್ರ ಮಾಡ್ತಾರಲ್ಲ ಅದಾಗಿರ್ಬೋದು, ಇಲ್ಲ ಯಾವುದೇ ಆಗಲಿ ನನ್ನ ಮಕ್ಳಿಗೆ ಯಾವುದೂ ಆ ಥರ ಮಾಡಿಲ್ಲ ನಾವು. ಹಾಗಾಗಿ ಒಂದು ಬರ್ಡೇ ಅಂತೂ ಪಕ್ಕ ನಾನು ಅವ್ರ ಹುಟ್ಟಿನಿಂದ ಬರ್ಡೇ ಮಾತ್ರ ವರ್ಷ ತಪ್ಪದೆ 1 kg ಆಗಲಿ ಕೇಕ್ ತಂದು, ಸೊ ಅವಾಗಿಂದ ಆ ರೀತಿ ಮಾಡ್ಕೊಂಡು ಬಂದಿದ್ದೀನಿ ನಾನು. ಹಾಗಾಗಿ ಫೋಟೋಸ್ ಏನೂ ಇಡಿಸಿಲ್ಲ. ಸೊ ಅವಾಗ ಚಿಕ್ಕ ಮಕ್ಕಳಿದ್ದಾಗ ಒಂದು ಸ್ವಲ್ಪ ಇಡ್ಸ್ಕೊಂಡಿರೋ ಅಂಥದ್ದು, ಅದೇ ನಾನು ಹೇಳಿದ್ನಲ್ಲ ಫ್ರೀಯಾಗಿ ಅವರು ನಮ್ಮ ಅತ್ತೆ ಮಗ ಅವ್ರು ತಕ್ಕೊಟ್ಟಿರೋ ಸಾಫ್ಟ್ ಕಾಪೀಸು ಹಂಗೆ ಬಚ್ಚಿಟ್ಕೊಂಡಿದ್ದೀನಿ, ಅವನ್ನ ಮಾತ್ರ ಶೇರ್ ಮಾಡ್ಕೊತೀನಿ. ಸೊ ನಮ್ಮ ಮದುವೆ ಫೋಟೋಸು ಏನೂ ಇಲ್ಲ, ಸಾರಿ. ಹಾಗೆ ನಾವು ಮದುವೆ ಆಗಿದ್ದು ಇಷ್ಟ ಇಲ್ದಿರೋ ಅಂಥ ಮದುವೆ ಆಗಿದ್ದು. ಹಾಗಾಗಿ ನಮ್ಮನ್ನು ಅವಾಗಿಂದ ಸೊ ಯಾರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ತುಂಬ ಜನ ಕೇಳ್ತಾ ಇರ್ತೀರಾ, ನಿಮ್ಮ ಗಂಡನ ಮನೆ ಫ್ಯಾಮಿಲಿ ಬಗ್ಗೆ ತೋರಿಸಿ, ಯಾರು ಇಲ್ವ ಮನೆಯಲ್ಲಿ, ನೀವು ನಿಮ್ಮ ಮನೆಯವರು ನಿಮ್ಮ ಮಕ್ಕಳೇನ ಇರೋದು, ಸೊ ನಿಮ್ಗೆ ಅತ್ತೆ ಮಾವ ಇಲ್ವಾ, ಅವ್ರಿಗೆ ಅಣ್ಣ ತಮ್ಮ ಅಕ್ಕ ತಂಗಿರಿಲ್ವಾ ಅಂತಂದು ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ನಾನು ಹೇಳ್ತಾ ಇರ್ತೀನಿ ಇದ್ದಾರೆ ಅಂತಂದು ಹೇಳ್ತಾ ಇರ್ತೀನಿ. ಆದರೆ ಅತ್ತೆ ಮಾವ ಇಲ್ಲ, ಸೊ ಇಬ್ಬರು ತೀರ್ಕೊಂಡಿದ್ದಾರೆ. ಅವ್ರಿಗೆ ಅಕ್ಕಂದ್ರು 4 ಜನ ಇದ್ದಾರೆ, ತಮ್ಮ ಒಬ್ಬರಿದ್ದಾರೆ. ಆದರೆ ನಾನು ಹೇಳಿದ್ನಲ್ಲ, ಸೊ ನಾವು ಇಷ್ಟ ಇಲ್ದಿದ್ದು ಮದುವೆ ಆಗಿರೋದ್ರಿಂದ ನಾವು ಅವಾಗಿಂದ ಮದುವೆ ಆದಾಗಿಂದನೂ ನಮ್ಮನ್ನು ಯಾರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಸೊ ಅವ್ರ ನಮ್ಮ ರಿಲೇಷನಲ್ಲೇ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅವರು ಸ್ವಲ್ಪ ದಿನ ಕಳೆದಂಗೆಲ್ಲ ಒಂದು ಸ್ವಲ್ಪ ಗೊತ್ತಲ್ಲ, ಈಗ ಇಷ್ಟ ಇಲ್ಲದ ಮದುವೆ ಅಂದರೆ ಯಾವ ರೀತಿ ಇರ್ತಾರೆ ಮನೆಯಲ್ಲಿ ಅನ್ನೋದು. ಸೊ ಎಲ್ರಿಗೂ ಅನುಭವ ಅನ್ನೋದಿರುತ್ತೆ, ನಾನು ಬಿಡಿಸಿ ಹೇಳೋ ಅಂಥ ಅವಶ್ಯಕತೆ ಏನಿಲ್ಲ. ಹಾಗಾಗಿ ಮದುವೆ ಆಗಿ ಸ್ವಲ್ಪ ದಿನ ನಾನು ಪಟ್ಟಂಥ ಕಷ್ಟಗಳು ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಒಂದು 2 ವೀಡಿಯೋಸಲ್ಲಿ, ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ. ಅದರಲ್ಲೇ ಇದೆ. ನಾನು ಆಲ್ಮೋಸ್ಟ್ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಏನಕ್ಕೆ ಸುಮ್ಮನೆ ಹಳೇದೆಲ್ಲ ಕೆದಕ್ಕೊಂಡು ವೀಡಿಯೋಸಲ್ಲಿ, ನನಗೂ ಅದೇ ಮನಸ್ಸಲ್ಲಿ ಒಂಥರ ನೋವು ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾವು ಮದುವೆ ಆಗಿ ಅಷ್ಟೆಲ್ಲ ಕಷ್ಟಪಟ್ಟು ಆದಮೇಲೆ ಮತ್ತೆ ನಾವು ಬೆಂಗಳೂರು ಅಂತ ಹೋದ್ವಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು. ಅವಾಗ ನಮ್ಮಪ್ಪ ನಮ್ಮಮ್ಮನೇ ನೋಡ್ಕೊಂಡ್ರು ನನ್ನ ಮಕ್ಕಳನ್ನ. ಸೊ ಅವಾಗ ನಾವು ಹುಟ್ಟು ಬಟ್ಟೆಯಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಮಾಡ್ಕೊಂಡು ತಿನ್ನೋಕ್ಕೆ ಅಂತಂದು ಹೇಳ್ಬಿಟ್ಟು ನಮ್ಮಮ್ಮವ್ರ ಮನೇಲಿ ಸ್ವಲ್ಪ ಒಂದು ಚೀಲದಲ್ಲಿ ಪಾತ್ರೆಗಳು ತಗೊಂಡೋಗಿ, ಸೊ ನಾವಿಷ್ಟೆಲ್ಲ ತೊಗೊಂಡಿರೋದು ನಾವೆಲ್ಲ ದುಡ್ದು, ನಾನು ನಮ್ಮ ಮನೆಯವರು ಕಷ್ಟಪಟ್ಟು ಮಕ್ಕಳೊಂದು ಹತ್ರ ನಾವೊಂದ್ರ ಹತ್ರ ಇದ್ದು, ಆ ಪೇಯ್ನು ನಮಗೆ ಗೊತ್ತಿರುತ್ತೆ. ಆ ಮಕ್ಕಳನ್ನ ಬಿಟ್ಟೋಗಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಗೊತ್ತಿರುತ್ತೆ ಆ ಪೇಯ್ನ್ ಎಷ್ಟಿರುತ್ತೆ ಏನು ಅನ್ನೋದು. ಸೊ ಅಂಥ ಟೈಮಲ್ಲಿ ಎಷ್ಟೇ ಕಷ್ಟ ಆಗಲಿ ಸುಖ ಆಗಲಿ ನಾವು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅದು ಬೇರೆಯವ್ರ ಹತ್ರ ಹೇಳ್ಕೊಂಡ್ರು ಅದೇನು ಪ್ರಯೋಜನ ಇರೋಲ್ಲ. ಹಾಗಾಗಿ ನಮ್ಮ ಕಷ್ಟ ನಾವೇ ಪಡಬೇಕು ಅಂತ ಸೊ ಎಲ್ಲ ಕಷ್ಟಗಳು ಪಟ್ಟು, ಸೊ ಈ ಥರ ಎಲ್ಲ ಇದು ಬಿದ್ದೋಗಿತ್ತು ಮನೆ. ಸೊ ಇದೇನೋ
ಇದೇ ಥರ ರೆಡಿ ಮಾಡಿ ಕೊಟ್ಟಿರೋ ಅಂಥ ಮನೆ ಅಲ್ಲ, ಇದು ನಮ್ಮ ಅತ್ತೆಯವ್ರದ್ದೇ ಮನೆ. ಇದೊಂದು ಮನೆ, ಇನ್ನು ಕೆಳಗಡೆ ಒಂದು ಮನೆ ಇದೆ, ಅದು ನಮ್ಮ ಮನೆಯವ್ರ ತಮ್ಮ ಅವರು ಇದು ಮಾಡ್ಕೊಂಡವ್ರೆ. ಸೊ ನಾವು ಇದು ಎಲ್ಲ ಬಿದ್ದೋಗಿತ್ತು, ಟಾಪ್ ಎಲ್ಲ ಫುಲ್ಲು ಮಳೆ ಬಂದುಬಿಟ್ಟು ಅವಾಗ ಹಿಂದಿನ ಕಾಲದಲ್ಲಿ ಕಟ್ಟಿರೋದು ಮನೆ ಇದು. ನಮ್ಮ ಮನೆಯವ್ರು ಚಿಕ್ಕ ಹುಡುಗ ಇದ್ರಲ್ಲ ಅವಾಗ ಕಟ್ಟಿರೋದು. ಅದು ಚೆನ್ನಾಗಿ ಟಾಪ್ ಎಲ್ಲ ಹಾಕಿದೆ, ಅದೆಲ್ಲ ಮಳೇಲಿ ನೆಂದು ಫುಲ್ ಎಲ್ಲ ಬಿದ್ದೋಗಿ ಗೋಡೆಗಳು ಒಂದಿತ್ತು, ಹಳೆ ಗೋಡೆಗಳು. ಸೊ ನಾವು ಮತ್ತೆ ಬಂದುಬಿಟ್ಟು ಅದನ್ನೆಲ್ಲ ನೀಟಾಗೆಲ್ಲ ಫುಲ್ಲು ಕೆಲಸ ಮಾಡಿ ಇದರಲ್ಲಿ ಈ ಮನೆ ರೆಡಿ ಮಾಡಬೇಕಾದ್ರೆ ನಮ್ಮ ಹತ್ರ ₹1 ದುಡ್ಡಿರಲಿಲ್ಲ. ಸೊ ನಮ್ಮಮ್ಮ ಅವ್ರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅವಾಗ ಚೀಟಿಲೆಲ್ಲ ಅಮೌಂಟ್ ಎತ್ಕೊಟ್ಟು ಆ ಅಮೌಂಟ್ನ ನಮ್ಮ ಅಪ್ಪ ನಮ್ಮ ಮನೆ ಕೂಲಿ ಮಾಡಿ ಕಟ್ಟಿದ್ದಾರೆ. ನಮಗೆ ಈ ಮನೆ ರೆಡಿ ಮಾಡಿಸ್ಬೇಕಾದ್ರೆ ನಮಗೆ ಸುಮಾರು ಅಂದರೆ ಒಂದು 2 ಲಕ್ಷ 2.5 ಲಕ್ಷ ಹತ್ತತ್ರ ಆಯಿತು ನಮಗೆ. ಸೊ ಯಾಕಂದರೆ ಇದು ಫುಲ್ಲು ವಿಂಡೋರ್ ಆಗಿರ್ಬೋದು, ಏನೂ ಇರಲಿಲ್ಲ. ಅಡುಗೆ ಮನೆಯಲ್ಲಿ ಶೆಲ್ಫ್ಸ್ ಆಗಿರ್ಬೋದು, ಈ ಥರ ಏನೂ ಇರಲಿಲ್ಲ. ಮತ್ತು ಮನೆ ಕರೆಂಟ್ ವೈರಿಂಗ್ ಅಂತ ಎಲ್ಲ ಹೊಸ ಮನೆಗೆ ಹೆಂಗೆ ರೆಡಿ ಮಾಡ್ತಾರೋ ಆ ರೀತಿ. ಗೋಡೆಗಳು ಮಾತ್ರ ಹಳೇದಿತ್ತು. ಸೊ ಇನ್ನೆಲ್ಲ ಪ್ರತಿಯೊಂದು ಕೆಲಸನೂ ಹೊಸ ಥರ ಮಾಡಿದ್ವಿ. ಆವಾಗ ಎಲ್ಲರೂ ನಮ್ಮಪ್ಪ ನಮ್ಮಮ್ಮ ನಾನು ನಮ್ಮ ಮನೆಯವರು ನನ್ನ ತಮ್ಮ ಸೊ ಎಲ್ಲರೂ ಕಷ್ಟಪಟ್ಟು ಈ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸೊ ಇಷ್ಟೆಲ್ಲ ರೆಡಿ ಮಾಡಿಬಿಟ್ಟು ನಮಗೆ ನಮ್ಮಪ್ಪ ನಮ್ಮಮ್ಮ ಈ ಮನೇಲಿ ಇರ್ರಿ ಅಂತಂದು ಹೇಳಿದ್ರು. ಸೊ ಯಾಕಂದರೆ ಎಲ್ಲ ಬಿದ್ದೋಗಿರೋಂಥ ಮನೇನ ಇಷ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದೆ ನಮ್ಮಪ್ಪ ನಮ್ಮಮ್ಮ. ಹೇಳ್ಬೇಕಂದ್ರೆ ಈ ಫುಲ್ ಅಮೌಂಟ್ ಅವರೇ ಕೊಟ್ಟು ರೆಡಿ ಮಾಡಿಸಿದ್ದು. ಯಾಕಂದರೆ ಅಷ್ಟು ಇದರಲ್ಲಿ ಇದ್ವಿ ನಾವು, ಅವಾಗ ಏನೂ ಇರಲಿಲ್ಲ ನಮ್ಮ ಹತ್ರ. ಸೊ ಅವಾಗಿಂದ ಈ ಮನೇಲಿ ಇದ್ದಿದ್ದು. ಇಲ್ಲಿ ನಾನು ಇನ್ನು ಯಾವುದೇ ಥರ ನಾನು ಅವಾಗಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ನಾನು ಸ್ಟಾರ್ಟ್ ಮಾಡಿ ಇನ್ನೂ ಫೆಬ್ರವರಿ ಮಂತ್ ಬಂದರೆ 2 ಇಯರ್ಸ್ ಆಗುತ್ತೆ ಅಷ್ಟೇ. ಅದಕ್ಕೂ ಮುಂಚೆ ನಾವು ಇವೆಲ್ಲ ಕಷ್ಟಗಳು ಪಟ್ಟಿರೋದು. ಹಾಗಾಗಿ ನಾನು ಹೇಳಿದ್ನಲ್ಲ, ಸೊ ಅದೇ ವಿಷಯನೇ ಹೇಳ್ತಾ ಇರೋದು. ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ನಾನು ಯಾರನ್ನೂ ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ಥರ ಫ್ಯಾಮಿಲಿ ವೀಡಿಯೋಸ್ ಏನೋ ಅಂದರೆ ನಮ್ಮ ಮನೆಯವ್ರ ಕಡೆ ಫ್ಯಾಮಿಲಿದು ಏನೋ ತೋರಿಸ್ತಾ ಇಲ್ಲ. ಈಗ ಅಕ್ಸೆಪ್ಟೇ ಮಾಡ್ಕೊಂಡಿಲ್ಲ ಅಂದರೆ ಯಾವ ರೀತಿ ತೋರ್ಸೋಕ್ಕಾಗುತ್ತೆ ನೀವು ಹೇಳಿ? ನಾವು ಮದುವೆ ಆದಾಗಿಂದ ಯಾವ ರೀತಿ ನಾವು ಇದು ಮಾಡ್ಕೊಂಡು ಬಂದ್ವೋ, ಸೊ ಈಗಲೂ ಅಷ್ಟೇ. ನಾನು ನಮ್ಮ ಮನೆಯವರು ನಮಗೇನಾದರೂ ಕಷ್ಟ ಬಂದರೆ ನಮ್ಮಪ್ಪ ನಮ್ಮಮ್ಮ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಸೊ ಅವರು ಮಗಳು ಅನ್ನೋ ಒಂದು ಆಸೆಗೆ ಹೆಲ್ಪ್ ಮಾಡ್ತಾರೆ. ಈಗಲೂ ನಾನು ಕೇಳಿದ್ರೆ ಸೊ ಈಗಲೂ ಅವ್ರ ಹತ್ರ ಇಲ್ಲ ಅಂದ್ರೂ ಹೋಗಲಿ, ಒಂದು ಚೀಟಿಲ್ಲಾದರೂ ಇಲ್ಲ ಏನರಲ್ಲಾದರೂ ಎತ್ತಿ ಕೊಡ್ತಾರೆ, ತಗೊಳಮ್ಮ ನೀನು ಅಂತಂದು ಹೇಳ್ಬಿಟ್ಟು ಆ ರೀತಿ. ಆದರೆ ಕೇಳಕ್ಕೆ ಹೋಗಲ್ಲ. ಸೊ ತುಂಬ ಇಟ್ಟಿದ್ದಾರೆ, ತುಂಬ ನೋಡ್ಕೊಂಡಿದ್ದಾರೆ. ಬಡವರಾಗಿದ್ದರೂ ಪರವಾಗಿಲ್ಲ. ಸೊ ಅವ್ರ ಹತ್ರ ಇರೋದೆಲ್ಲ ಕೊಟ್ಟು ಕಳ್ಕೊಂಡು ನಮಗೆ ಪಾಪ ತುಂಬ ನೋವು ಪಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ ನಾನೇನು ಕೇಳಕ್ಕೆ ಹೋಗಲ್ಲ, ನಮಗೆ ಕೊಡ್ರಿ ಅಂತಂದೇನು ಕೇಳಕ್ಕೆ ಹೋಗಲ್ಲ. ಯಾಕಂದರೆ ದೇವರು ದುಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ ನಮಗೀಗ. ಸೊ ಅದಕ್ಕೋಸ್ಕರ ಆದರೆ ನಾವೇ ಹೆಲ್ಪ್ ಮಾಡಬೇಕೇ ಹೊರತು ಆದರೆ ಅವರಿಂದ ನಾವು ಏನು ಇಚ್ಛಿಸಬಾರ್ದು ಅಂತಂದು ಹೇಳ್ಬಿಟ್ಟು ಏನು ಕೇಳಕ್ಕೆ ಹೋಗಲ್ಲ. ಆದರೂ ನಮ್ಮಪ್ಪ ನಮ್ಮಮ್ಮ ನಮ್ಮ ಹತ್ರ ₹10 ಇಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಸೊ ಅದು ಚೆನ್ನಾಗಿರಲ್ಲ. ನಾವು ಕೊಟ್ಟಿದ್ದೀವಲ್ಲ ಆ ಬೆಲೆ ಹಂಗೆ ಇರಲಿ. ಸೊ ಮತ್ತೆ ನಿಮ್ಮ ಹತ್ರ ಇಸ್ಕೊಂಡ್ರೆ ಬೆಲೆ ಇರಲ್ಲ ಅಂತಂದು ಹೇಳ್ತಾರೆ ನಮ್ಮಪ್ಪ ನಮ್ಮಮ್ಮ ಕೇಳಿದ್ರೆ. ಅದಕ್ಕೋಸ್ಕರ ನನಗಂತೂ ನಾನು ಅದೃಷ್ಟ ಮಾಡ್ಕೊಂಡಿದ್ದೀನಿ ಅಂತ ಅಪ್ಪ ಅಮ್ಮ ಸಿಗೋಕ್ಕೆ. ಈಗ ಅವರು ಕೈ ಬಿಟ್ಟಿದ್ರೆ ನಾನು ನನ್ನ ಮಕ್ಕಳು ನನ್ನ ಪರಿಸ್ಥಿತಿ ಏನಾಗಿರೋದು ಆಗ ಗೊತ್ತಿಲ್ಲ. ನಿಜ, ಅವ್ರ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಈ ಸ್ಟೇಜ್ಗೆ ಈ ಲೆವೆಲ್ಗೆ ಬರೋಕ್ಕೆ ಸಾಧ್ಯ. ನಮ್ಮಪ್ಪ ನಮ್ಮಮ್ಮನ ಸಪೋರ್ಟೇ ಇಲ್ಲ ಅಂದಿದ್ರೆ ನಿಜ ಅದು ಊಹೆ ಮಾಡ್ಕೊಳಕ್ಕೂ ಆಗಲ್ಲ, ಆ ರೀತಿ ಇರ್ತಿದ್ನೋ ಏನೋ ನಾನು. ಆದ್ರೂ ಒಂದು ಒಳ್ಳೆ ಜೀವನ ಕೊನೆಗೆ ಕೊಟ್ಟರು ನಮ್ಮಪ್ಪ ನಮ್ಮಮ್ಮ. ಸೊ ಅವರಿಗೆ ನಾನೇನು ಬೆಲೆ ಕೊಡಲಿಲ್ಲ ಅನಿಸುತ್ತೆ ಮದುವೆ ವಿಷಯದಲ್ಲಿ. ಆದರೆ ಈಗ ನಮ್ಮಪ್ಪ ನಮ್ಮಮ್ಮ ಇರೋವ್ರಿಗೂ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಅವ್ರಿಗೆ ಬೆಲೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಚೆನ್ನಾಗಿ ನೋಡ್ಕೊತೀನಿ ಮುಂದೆ. ಸೊ ಈಗಲೂ ನೋಡ್ಕೊತೀನಿ, ಮುಂದೆನೂ ನೋಡ್ಕೊತೀನಿ. ಅದಕ್ಕೋಸ್ಕರ ನನ್ನ ಮದುವೆ ಆಲ್ಬಮ್ ವೀಡಿಯೋನ ಶೇರ್ ಮಾಡ್ಕೊತಾ ಇಲ್ಲ ನಿಮ್ಮ ಜೊತೆ. ಇಲ್ಲ ಇದಿದ್ರೆ ಶೇರ್ ಮಾಡ್ಕೊತಾ ಇದ್ದೆ. ಈಗ ನನ್ನ ಮಕ್ಳಿಗೆ ತೋರಿಸ್ತೀನಿ ನೋಡಿ. ಅವಾಗ ಸೊ ಇದು ಫುಲ್ ಮುಂಚೆ ಸಣ್ಣ ಇದ್ದೆ ನಾನು, ಆದರೆ ಇದೊಂದು ಸ್ವಲ್ಪ ಆಗಲೇ ದಪ್ಪ ಇದ್ದೀನಿ ನೋಡಿ ಇದರಲ್ಲಾಗಲೇ. ಸೊ ಈ ಥರ ಅಂದರೆ ಕ್ಯಾಮ್ರಾನೇ ತಗೊಂಡು ತೋರಿಸ್ತೀನಿ, ಇಲ್ಲಾಂದರೆ ಗೊತ್ತಾಗಲ್ಲ ನಿಮಗೆ ಫೋಟೋಸು. ಸೊ ಇದು ಅಷ್ಟೇನು ದೊಡ್ಡ ಆಲ್ಬಮಲ್ಲಿ ಏನಿಲ್ಲ, ಚಿಕ್ಕ ಆಲ್ಬಮಲ್ಲಿ ಈ ರೀತಿ ಹಾಕ್ಕೊಂಡಿರೋದು ಅಷ್ಟೇ. ಅದಕ್ಕೋಸ್ಕರ ನಾನು ಈ ಥರ ಸಾಫ್ಟ್ ಕಾಪೀಸ್ ಎಲ್ಲ ಇದ್ವಲ್ಲ, ಅದಕ್ಕೆ ನನ್ನ ತಮ್ಮನ ಕೇಳಿದ್ದೆ ತುಮಕೂರಲ್ಲಿ ಏನಾದರೂ ಸಿಕ್ಕಿದ್ರೆ ಈ ಥರ ಒಂದು ಚಿಕ್ಕದು ಆಲ್ಬಮ್ ಟೈಪ್ ತಂದುಕೊಡು, ಅವೆಲ್ಲ ಹಾಕ್ಕೊತೀನಿ ಅಂತ. ಸೊ ತಂದುಕೊಟ್ಟಿದ್ದಾನೆ ನೋಡಿ, ಈ ಥರ ಇದೆ. ಸೊ ಇಲ್ಲಿ ನೋಡಿ, ಎಂಟ್ರಿ ಆಗಿದ ತಕ್ಷಣವೇ ನಾನು ನಮ್ಮಮ್ಮ ಸೊ ಒಂದು ಇರಲಿ ನೆನಪಿಗೆ ಅಂತ ಸೊ ಒಂದು ಇಡಿಸ್ಕೊಂಡಿದ್ವಿ ದೇವಸ್ಥಾನದ ಹತ್ರ, ನೋಡ್ತಾ ಇರ್ಬೋದು ಅದು. ಹಾಗೆ ಇಲ್ಲಿ ನಮ್ಮಪ್ಪ ನೋಡ್ರಿ ಅವಾಗ ಎಷ್ಟು ಸಣ್ಣ ಹಂಗೆ ಐತೆ, ಅಲ್ಲಿ ನೋಡ್ತಾ ಇರ್ಬೋದು ಅರವಿಂದ್ ಮತ್ತು ನಿತಿನ್. ಈಗ ಚೆನ್ನಾಗಿ ಕಾಣುತ್ತೆ ನೋಡಿ, ಅವ್ನ ಬರ್ಡೇಲೇ. ಸೊ ನಾವಿರಲಿಲ್ಲ ಆವಾಗ, ಬೆಂಗಳೂರಲ್ಲಿದ್ವಿ. ಆವಾಗ ನಮ್ಮಪ್ಪ ಅವರೇ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು 1 ವರ್ಷನೂ ಬಿಟ್ಟಿಲ್ಲ ಆ ಥರ. ಸೊ ಇಲ್ಲಿ ನೋಡಿ ನಿತಿನ್ಗೆ, ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಸೊ ಅವನು ಚಿಕ್ಕ ಹುಡುಗ ಇದ್ದಾಗ ನೋಡ್ರಿ ಬಲಗೈ ಹೆಂಗೆ ಇಟ್ಕೊಳವನೆ. ಸೊ ಇದು ಹೆಣ್ಪಾಪು ಇತ್ತು ನಮ್ಮ ಏರಿಯಾದಲ್ಲಿ, ಆ ಪಾಪದ ಬಟ್ಟೆ ಹಾಕಿ ಸೊ ಈ ರೀತಿ ಫೋಟೋ ಹಿಡಿಸ್ತಾ ಇದ್ದೆ ನಾನು ಯಾವಾಗಲೂ ಆದರೂ ಅಣ್ಣನ ಕೈಲಿ. ಇದು ಒಂದು 4 ತಿಂಗಳು ಮಗು ಇದ್ದಾಗ ಇದು ನೋಡ್ರಿ ಹೆಂಗವನೆ, ದಪ್ಪಕ್ಕವನೇ ಸುಮ್ಮನೆ ಭಾಳ ಚೆನ್ನಾಗವನೆ. ಸೊ ಇದು ನೋಡ್ತಾ ಇರ್ಬೋದು, ಇದು ಅರವಿಂದ್. ಸೊ ನೋಡಿ
ಅರವಿಂದು ಇದಾಗಲೇ ಒಂದು 7 ಮಂತ್ಸ್ 8 ಮಂತ್ಸಲ್ಲಿ ತೆಗ್ಸಿರೋದು. ಇದು ನಮ್ಮ ಏರಿಯಾ ಹುಡುಗಿನೇ, ತುಂಬ ಇಷ್ಟಪಡೋಳು ನನ್ನ ಮಕ್ಕಳ. ಸೊ ಅವಳು ತೆಗೆಸ್ಕೊಂಡಿರೋ ಅಂಥ ಫೋಟೋ ಇದು ನೋಡಿ. ಇಲ್ಲಿ ನಿತಿನ್ ಹೆಂಗೆ ಕೂತ್ಕೊಂಡವನೆ. ಸೊ ನಿತಿನ್ ಇಲ್ಲಿರೋದು. ಹಾಗೆ ಇಲ್ಲಿ ಅಷ್ಟೇ ನಿತಿನ್ ದಪ್ಪ ಜಾಸ್ತಿ ಇದ್ದರು, ಇಬ್ಬರು ಅಷ್ಟೇ. ಸ್ವಲ್ಪ ಅರವಿಂದ್ ಕಡಿಮೆ ಬರ್ತಾನೆ ದಪ್ಪದಲ್ಲಿ, ಇವನು ನಿತಿನ್ ಭಾಳ ದಪ್ಪ ಇದ್ದ. ಸೊ ಆ ಹುಡುಗಿನೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಡ್ಸ್ಕೊಂಡಿರೋ ಅಂಥ ಫೋಟೋ ಇದು. ಆ ಹುಡುಗಿ ಸ್ಕೂಲ್ಗೆ ಹೋಗ್ತಾಯಿದ್ಲು ಅವಾಗ. ಇಲ್ಲಿ ನೋಡ್ರಿ ನಿತಿನ್ ಹೆಂಗವನೇ. ಇದು ಆಗಲೇ ಸುಮಾರು ಅಂದರೆ 3.5 ವರ್ಷ ಆ ಟೈಮಲ್ಲಿ ಇಡಿಸಿರೋಂಥ ಫೋಟೋ. ಚೆನ್ನಾಗಿ ಗೊತ್ತು ನನಗೆ. ಈ ಡ್ರೆಸ್ ತಂದಾಗ ನಾನು ಬರ್ಡೇಗೆ ತಂದಿದ್ದೆ ಡ್ರೆಸ್ಸು ಆವಾಗ. ನೋಡಿ ಅರವಿಂದ್ ಕಣ್ಣು ಹೆಂಗೆ ಬಿಟ್ಟವನೇ. ಒಳ್ಳೆ ಕ್ಯೂಟಾಗಿದ್ದ ಅವನು, ಹುಟ್ಟಿನಿಂದನೇ ಕ್ಯೂಟಾಗಿದ್ದ ಅವನು. ಹಾಗೆ ಇನ್ನು ನಿತಿನ್ಗೆ ತೆಗ್ಸಿದ್ನಲ್ಲ ಹೆಣ್ಮಕ್ಳು ಬಟ್ಟೆಯಲ್ಲಿ, ಸೊ ಇವನಿಗೆ ಅರವಿಂದಂಗೆ ತೆಗ್ಸೋಣ ಅಂತ ಹೇಳ್ಬಿಟ್ಟು ನೋಡಿ ಫ್ರಾಕು. ಇವಳು ನಮ್ಮ ದೊಡ್ಡಪ್ಪನ ಮಗಳು ತಂಗಿ ಮಗಳಾಗಬೇಕು. ಹಾಗಾಗಿ ಅವಳದೇ ಇದು ಫ್ರಾಕು. ಎಲ್ಲ ರೀತಿ ಡೆಕೋರೇಷನ್ ಮಾಡಿ ಇವನಿಗೆ ನೋಡಿ ಈ ರೀತಿ ತೆಗ್ಸೀನಿ. ನನ್ನ ತಮ್ಮ ಪಾರಿವಾಳ ಸಾಕಿದ್ದ, ಆವಾಗ ಈ ಪಾರಿವಾಳ ಇಟ್ಕೊಂಡು ಒಂದು ತೆಗ್ಸಿದ್ದೆ. ನೋಡಿರಿ ಎಷ್ಟು ಚೆನ್ನಾಗಿ ಅವನೇ. ಅರವಿಂದ್ ಸೇಮ್ ಹೆಣ್ಪಾಪು ಇದ್ದಂಗೆ ಅವನೇ. ಸೊ ನೋಡಿ ಅದು ಫ್ರಾಕು ಚಿಕ್ಕದಾಗ್ತೈತೆ, ಆದರೂ ನಾನು ಬಿಡ್ದೇ ಹಾಕಿ ಇರಲಿ. ಅವತ್ತು ಅಣ್ಣ ಬಂದಿತ್ತು, ಸೊ ಅದಕ್ಕೆ ಅಣ್ಣದ ಪ್ಲೇಸ್ ಇದೊಂದು ಸಾರಿ ತೆಗೆದ್ಬಿಡು ಅಂತ ತೆಗ್ಸಿದ್ದಾಯ್ತಿದು. ಆ ಥರ ಇದೆ. ಇಲ್ಲಿ ನೋಡ್ರಿ, ನೀವು ಐಡೆಂಟಿಫೈ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ನಾನು ಇಲ್ಲಿ ನಮ್ಮ ಏರಿಯಾದಲ್ಲೇ ಒಬ್ರದ್ದು ಮದುವೆ ಆಗೋ ಟೈಮಲ್ಲಿ ನಮ್ಮಮ್ಮ ಈ ರೀತಿ ರೆಡಿ ಮಾಡಿ ತೆಗ್ಸಿರೋದು. ಸೊ ಇವನು ಯಾರು ಹೇಳು, ಲಾಸ್ಯ ಅವರಪ್ಪ, ನನ್ನ ತಮ್ಮ ಮೂರ್ತಿ. ಸೊ ಇದು ನಾನು ಲಂಗ ಬ್ಲೌಸು. ಹೂವು ನೋಡಿ, ಹೇರ್ ತುಂಬ ಉದ್ದ ಇತ್ತಂತೆ ನಂದು. ನೋಡಿ ಜಡೆನೇ ನೀವು ಒಂದು ಜಡೆ ನೋಡ್ಬೋದು ಎಷ್ಟು ದಪ್ಪ ಬಿದ್ದಿದೆ ಅಂತ. ಸೊ ಭಾಳ ಉದ್ದ ಇತ್ತು ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಇದು ನಮ್ಮ ರಿಲೇಷನ್ ಮದುವೆಯಲ್ಲೇ ನಿತಿನ್ ಫುಲ್ ದಪ್ಪ ಇದ್ದ ಹೇಳ್ರಿ ಅವನು ಅವಾಗ. ಸೊ ಇದು ನೋಡ್ರಿ ಕೆನ್ನೆಗಳು ನೋಡ್ರಿ ಹೆಂಗವೆ. 3 ವರ್ಷ ಬರ್ಡೇಗೆ ಅದು ತೆಗ್ಸಿದ್ದು. ಸೊ ಅಷ್ಟೇ. ಇದು ನನ್ನ ತಮ್ಮನ ಫ್ರೆಂಡ್ಸ್ ಹೇಳ್ರಿ, ಇವರಿಗೆ ನಿಮಗೆ ಗೊತ್ತಿರಲ್ಲ ಅದಕ್ಕೋಸ್ಕರ. ಸೊ ಇಷ್ಟು. ಹಾಗೆ ನನ್ನ ಮಕ್ಕಳು ಇದು ಟ್ರಿಪ್ ಹೋಗಿದ್ರು 7th ನಿತಿನ್. ಸೊ ಟ್ರಿಪ್ಪು ಮತ್ತು ಸ್ಕೂಲ್ ಡೇ ಮಾಡ್ತಾರಲ್ಲ 7th 8th ಹೋಗ್ತಾರೆ ಅಂತ, ಆವಾಗ ತೆಗ್ಸಿರೋ ಅಂಥ ಫೋಟೋಸು ನೋಡ್ರಿ. ನಿತಿನ್ ಮತ್ತು ಅವನ ಫ್ರೆಂಡ್ಸ್ ಇವರು. ಸೊ ಇಲ್ಲಿ ನಿತಿನ್ ಆಗಲೇ ಒಂದು 7th ಸ್ವಲ್ಪ ಆಗಲೇ ಸಣ್ಣ ಆಗಿದ್ದಾನೆ ನೋಡಿ. ಇದು ಟ್ರಿಪ್ ಹೋದಾಗ ಏನು ಸಖತ್ತಾಗಿ ನಿಂತವನೇ. ಅವನಿಗೆ ಜರ್ನಿ ಮಾಡೋದಂದರೆ ಆಗ್ತಾಯಿರಲಿಲ್ಲ. ಯಪ್ಪ ಹೆಂಗಿರ್ತಾನೋ ಪಾಪ ಜರ್ನಿ ಮಾಡಿ ಅಂದರೆ. ಆ ಪಿಕ್ ನೋಡಿ ಏನು ಖುಷಿ ಆಯಿತೋ ನನಗೆ. ಸೊ ಅವ್ನು ತಂದು ಕೊಟ್ಟಿದ ತಕ್ಷಣ ಅವರೇ ಎಷ್ಟು ಚೆನ್ನಾಗವನೇ. ಈಗ ಅವ್ರವ್ರ ಮಕ್ಕಳು ಅವ್ರಿಗೆ ಮುದ್ದು ಅಂತಾರಲ್ಲ, ಹಾಗೆ ನನ್ನ ಮಗ ನನಗೆ ಭಾಳ ಇಷ್ಟ ಆಗ್ತಾನೆ ಈ ಫೋಟೋದಲ್ಲಿ ನೋಡಿದ್ರೆ. ಸೊ ಬೇರೆಯವರಿಗೆ ಯಾವ ಥರ ಕಾಣಿಸ್ತಾರೋ ಗೊತ್ತಿಲ್ಲ, ನಮ್ಮ ಮಕ್ಕಳು ನಮಗೆ ಚೆಂದ ಅಂತೀವಲ್ಲ, ಹಾಗೆ ನನಗೆ ತುಂಬ ಇಷ್ಟ ಈ ಫೋಟೋ. ಹಾಗೆ ಇಲ್ಲಿ ನೋಡ್ರಿ, ಇಲ್ಲಿ ಕಣ್ಣು ಮುಚ್ಚವನೇ. ಸೊ ಎಲ್ರಿಗಿಂತಲೂ ಕುಳ್ಳಕವನೇ ನೋಡ್ರಿ ಹೆಂಗವನೇ. ಇವರೆಲ್ಲ 7th ಮಕ್ಕಳು, 7th ಗ್ರೂಪಲ್ಲಿ. ಇಲ್ಲಿ ನೋಡ್ರಿ ಮಾನ್ವಿಕನ್ನ ನಿತಿನ್ನ ಅಂಗನವಾಡಿಗೆ ಕಳಿಸ್ತಾ ಇದ್ದಾಗ ಭಾಳ ಆಟ ಮಾಡೋಣ. ಆದ್ರೂ ಯೂನಿಫಾರ್ಮ್ ಸಮೇತ ಸ್ಟಿಚ್ ಮಾಡಿಸಿದ್ವಿ ಹೋಗ್ತಾನೆ ಅಂತಂದು ಹೇಳ್ಬಿಟ್ಟು. ಆದರೂ ಅದು August 15 ಏನೋ ಇದು ಕಳಿಸಿದ್ರೆ ರೆಡಿ ಮಾಡಿ. ಹೆಂಗೆ ಕೂತ್ಕೊಳ್ಳೋನು ನೋಡ್ರಿ ಡುಮ್ಮಕ್ಕೆ. ನೋಡ್ರಿ ನೋಡ್ತಾ ಇರ್ಬೋದು. ನನಗಂತೂ ತುಂಬ ನಗು ಬರ್ತಿತ್ತು ನನ್ನ ಮಗನ ಈ ಫೋಟೋದಲ್ಲಿ ನೋಡಿದ್ರೆ. ಖುಷಿನೂ ಆಗ್ತೈತೆ, ಅಪ್ಪ ನನ್ನ ಮಗ ಅವನಲ್ಲ ಇಲ್ಲಿ ಅಂತ. ನೋಡಿ ಎಷ್ಟೊಂದು ಜನ ಅಂಗನವಾಡಿ ಮಕ್ಕಳು. ಇವರೇ ನಮ್ಗೆ ಅಂಗನವಾಡಿ ಟೀಚರು, ನನ್ನ ಮಕ್ಳಿಗೂ ಇವರೇನೆ. ಸೊ ನೋಡಿ ಈಗ ಚೆನ್ನಾಗಿ ಕಾಣ್ತಾ ಐತೆ ನಿಮಗೆ. ನೋಡಿ ನಿತಿನ್ ಏನು ಸಖತ್ತಾಗವನೇ. ನನಗಂತೂ ಭಾಳ ಇಷ್ಟ ಆಗ್ತಾನೆ ಫೋಟೋದಲ್ಲಿ ಮಾತ್ರ ನನ್ನ ಮಗ. ಇದು ಅಷ್ಟೇ 7th. ಇದು ಟ್ರಿಪ್ ಹೋಗಿದ್ರಲ್ಲ, ಸೊ ಅವಾಗಿನ ನೋಡ್ರಿ ಇಲ್ಲ ಅವನೇ ಬಟ್ಟೆ ಹಚ್ಚಿ ಫುಲ್ಲು ಈಜೊಡಿತಾ ಇದ್ರೇನೋ ಹಂಗೆ ಒಂದು ಪಿಕ್ ಇಡಿಸಿದ್ದಾರೆ ಸ್ಕೂಲ್ ಟೀಚರ್ಸ್. ಇವ್ನು ನೋಡ್ರಿ ಅರವಿಂದ್ ದರ್ಶನ್ ಅವರು ಪಕ್ಕ ಇಡಿಸ್ಕೊಂಡವನೇ. ಸೊ ಅಂದರೆ ಅಲ್ಲಿ ಇದು ಮಾಡಿಕೊಡ್ತಾರಲ್ಲ ಫೋಟೋಸು, ಅವ್ರ ಹತ್ರ ಆ ಥರ ಇಟ್ಕೊಟ್ಟಿದ್ದಾರೆ. ಮತ್ತು ಇವರು ನಮ್ಮ ಮನೆಯವರು ಮಾಲೆ ಹಾಕಿದ್ರು, ಅಯ್ಯಪ್ಪ ಸ್ವಾಮಿ ಮಾಲೆ. ಸೊ ಪಿಕ್ಸು ಸ್ವಲ್ಪ ಇದ್ದಾವೆ, ತೋರಿಸ್ತೀನಿ. ಎಲ್ಲ ಸಾಫ್ಟ್ ಕಾಪೀಸೇ. ಈ ಥರ ಆಲ್ಬಮ್ ಮಾಡಿಸ್ಬೇಕಂದ್ರೆ ಈ ಜಾಸ್ತಿ ಏನಿಲ್ವಲ್ಲ, ಆಲ್ಬಮ್ ಮಾಡ್ಸೋಕ್ಕಾಗಲ್ಲ. ಸೊ ಏನಾದರೂ ಒಂದು ಚಿಕ್ಕಿದ್ರಲ್ಲಿ ಹಾಕ್ಕೋಬೇಕು. ಇದು ನೋಡಿರಿ ನಮ್ಮ ಮನೆಯವ್ರು ಫಸ್ಟು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ಮೇಲೆ ಅವರಮ್ಮ ಇದ್ದರು ಆಗಿನ್ನು. ಸೊ ಇವರೇ ಅವರಮ್ಮ. ಆಗ ಇಲ್ಲ ಈಗ ಇವರು ಇದು. ಹಾಗೆ ಇಲ್ಲಿ ನೋಡ್ರಿ ಅರವಿಂದ್ ನಿತಿನ್ ಹೆಂಗವ್ರೆ. ಸೊ ಇವ್ರು ನಮ್ಮ ಮನೆಯವರು. ಇವ್ನು ನಿತಿನ್, ಅವನು ಅರವಿಂದು. ಹಿಂದ್ಗಡೆ ಇರೋದು ನನ್ನ ತಮ್ಮ
ತುಮಕೂರಲ್ಲಿ ಓದ್ತಿದ್ದೆ ನಾನು. ಅವಾಗ ಸಣ್ಣ ಅವನೇ ಸುಮ್ಮನೆ. ಸೊ ಇವ್ರು ನೋಡ್ರಿ, ಇವರಿಬ್ರು ಹೆಂಗವ್ರೆ ಹೀರೋಗಳು. ಹಾಗೆ ನಮ್ಮಪ್ಪ ನಮ್ಮಮ್ಮ, ಇವ್ರು ನಮ್ಮ ಎದುರು ಮನೆಗಡೆ ಅಂಗನವಾಡಿ ಟೀಚರು, ಅವ್ರ ಅಣ್ಣ ನೋಡಿ. ಸೊ ಇದು ಇಲ್ಲಿ ಅವರಪ್ಪ ಮಾಲೆ ಹಾಕಿತ್ತಲ್ಲ, ಅವಾಗ ತುಪ್ಪ ಒಯ್ಬೇಕಲ್ಲ, ಅವಾಗ ಒಯ್ತಾ ಇರೋದು ಇಲ್ಲಿ ನಿತಿನು ಅರವಿಂದ್. ಆಮೇಲೆ ನಾನು ನಿತಿನ್ ಒಂದು ಪಿಕ್ ಇರಲಿ ಅಂತ ಇಡಿಸ್ಕೊಂಡಿದ್ದವಾಗ ನೋಡಿ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ 2 ಡೇಸು, ಫುಲ್ಲು ಕೆಲಸ, ಊಟ ಸಮೇತ ಮಾಡಿರಲಿಲ್ಲ. ಒಂಥರ ತಲೆ ಸುತ್ತು ಬಂದಂಗೆ ಆಗ್ತಿರೋದು. ಆ ಫೋಟೋದಲ್ಲಿ ಆ ರೀತಿ ಇದ್ದೀನಿ, ಅದಕ್ಕೆ ಒಂಥರ ಡಲ್ಲಾಗಿದ್ದೀನಿ. ಸೊ ಇವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ. ಮೊನ್ನೆ ಹೋಗಿದ್ವಲ್ಲ, ಸೊ ಇವನೇ ನೋಡ್ರಿ ರೋಹಿತ್, ಹಿಂದಿ ಇಂಗ್ಲೀಷ್ ಎಲ್ಲ ಮಾತಾಡ್ತಿದ್ನಲ್ಲ, ಸೊ ಇವನೇನೆ ಓಬಳಾಪುರದಲ್ಲಿ ನಮ್ಮ ಅಣ್ಣ ಅವ್ರ ಮನೆಗೆ ಹೋಗಿದ್ವಲ್ಲ. ಸೊ ಇದು ಮನೆಯಿಂದ ಹೊರಗಡೆ ಇನ್ನೇನು ಎಂಟ್ರಿ ಆಗ್ತೀವಿ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ವಿ. ಆವಾಗ ಒಂದು ಪಿಕ್ ಇಡಿಸಿದ್ವಿ ಇರಲಿ ಅಂತ. ಸೊ ಈ ಥರ ಫೋಟೋಸ್ ಎಲ್ಲ ಎಷ್ಟಿದ್ದಾವೆ. ಓಕೆ, ನೋಡಿದ್ರಲ್ಲ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸಿಚುವೇಶನ್ ಆಗಿರ್ಬೋದು, ಸೊ ಇನ್ನೂ ಹೇಳ್ಕೊಳ್ದೇ ಇರೋ ಅಂಥ ವಿಷಯಗಳು ತುಂಬಾ ಇದ್ದಾವೆ. ಸೊ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಅಷ್ಟೇ ಕ್ಯಾಮ್ರಾ ಮುಂದೆ. ಸೊ ನಿಮಗೆ ನನ್ನ ಸಿಚುವೇಶನ್ ಅರ್ಥ ಆಗಿರುತ್ತೆ. ಅದಕ್ಕೋಸ್ಕರ ನನ್ನ ಮದುವೆ ಆಲ್ಬಮ್ ಇಲ್ಲ, ನನ್ನ ಮಕ್ಕಳ ಮೆಮೊರೀಸ್ ಆಗಿರ್ಬೋದು ಏನೂ ಇಲ್ಲ ನನ್ನ ಹತ್ರ. ಸೊ ಇರೋವಂಥದ್ದು ಫೋಟೋಸ್ ಮಾತ್ರ ಅಷ್ಟೇ ನನ್ನ ಮೆಮೊರೀಸ್, ನನ್ನ ಮಕ್ಕಳದ ಇರೋದು ನನ್ನ ಹತ್ರ. ನಿಮ್ಗೆ ಅರ್ಥ ಆಗಿರುತ್ತೆ, ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಕೇಳ್ತಾ ಇದ್ರಿ, ನಾನು ರಿಪ್ಲೈ ಮಾಡೋಣ ಒಂದು ವೀಡಿಯೋನೇ ಮಾಡಿಬಿಟ್ಟು ಹೇಳೋಣ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನನ್ನ ಮ್ಯಾರೇಜ್ ಸ್ಟೋರಿ ಮತ್ತು ನನ್ನ ಮೆಮೊರೀಸ್ ಅಂದರೆ ನನ್ನ ಆಲ್ಬಮ್ ಕೇಳಿದ್ರಲ್ಲ, ಸೊ ಅದು ನನ್ನ ಮಕ್ಕಳದ್ದು ಸ್ವಲ್ಪ ಸಾಫ್ಟ್ ಕಾಪಿ ಇತ್ತು, ಅದನ್ನು ತೋರಿಸಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆಯ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.